ನಮಸ್ಕಾರ ವೀಕ್ಷಕರೇ, ಪ್ರಕೃತಿನಲ್ಲಿ ಮೇಜರ್ ಆಗಿ ಬದಲಾವಣೆಗಳು ಆಗ್ತಾನೆ ಇದೆ. ಅದಕ್ಕೆ ಸಾಕ್ಷಿಗಳನ್ನ ಕೊಡೋ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ, ನಿಮಗೆ ತಿಳಿಸ್ತಾನೆ ಇರ್ತೀನಿ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೋಬಹುದು, ಬಿಡೋರು ಬಿಡ್ಬೋದು. ಹಿಂಗೆ ರೆಗ್ಯುಲರ್ ನ್ಯೂಸ್ಗಳನ್ನ ನೀವು ನೋಡ್ತಾನೆ ಇರ್ತೀರಾ. ಅದನ್ನ ಬಿಟ್ಟು ಪ್ರಕೃತಿನಲ್ಲಿ ಆಗ್ತಾ ಇರೋ ಮೇಜರ್ ಬದಲಾವಣೆಗಳನ್ನ ಮಾತ್ರ ನಾನು ತಿಳಿಸ್ತಾ ಇರ್ತೀನಿ. ಕಾಲಜ್ಞಾನದಲ್ಲಿ ತಿಳಿಸಿರೋ ಹಾಗೆ ಎಷ್ಟೆಷ್ಟೋ ವಿಷಯಗಳು ನಡೀತಾ ಇದ್ದಾವೆ. ನಾವು ಮುಂದೆ ಹೋಗೋ ದಾರಿ ಯಾವ ತರ ಇರಬೇಕು ಅನ್ನೋ ಕಾರಣನ ನಾನು ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಅದರಲ್ಲಿ ಇದು ಕೂಡ ಒಂದು. ಸನ್ಫ್ಲೇರ್, ಮೇಜರ್ ಸನ್ಫ್ಲೇರ್ ಈಗ ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಸೌರ ಸುನಾಮಿ, ಸೂರ್ಯನಿಂದ ಆಚೆ ಬರ್ತಾ ಇರುವಂತ ದೊಡ್ಡ ಸುನಾಮಿ ಅಂತಾನೆ ಇಟ್ಕೊಳ್ಳಿ. ಇದು ರೀಸೆಂಟ್ ಅಂದ್ರೆ 2025 23ನೇ ತಾರೀಕು ಫೆಬ್ರವರಿ ಅಂದ್ರೆ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತ ಸನ್ಫ್ಲೇರ್ ಎಷ್ಟು ಕಿಲೋಮೀಟರ್ ತನಕ ರೀಚ್ ಆಗಿದೆ ಅಂದ್ರೆ ಭೂಮಿನ ಸುಮಾರು 7 ಭೂಮಿಗಳನ್ನ ನಾವು ಹಾಕಬಹುದು. ಅಷ್ಟು ಭೂಮಿಗಳು ಒಂದೇ ಲೈನ್ ಅಲ್ಲಿ ನಿಲ್ಲಿಸಿದ್ರೆ ಎಷ್ಟು ಡಿಸ್ಟೆನ್ಸ್ ಬರುತ್ತೋ ಆ ಡಿಸ್ಟೆನ್ಸ್ಗೆ ರೀಚ್ ಆಗೋ ಮಟ್ಟಕ್ಕೆ ಸೂರ್ಯನಿಂದ ಸನ್ಫ್ಲೇರ್, ಸೌರ ಸುನಾಮಿ ಅನ್ನೋದು ಆಚೆ ಬಂದಿದೆ. ಇದರಿಂದ ಆಗಿರುವಂತಹ ಅನಾಹುತಗಳು ದೊಡ್ಡ ಮಟ್ಟಕ್ಕೆ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಸದ್ಯಕ್ಕೆ ಇನ್ನ ಅಂತ ಇಂಪ್ಯಾಕ್ಟ್ ಭೂಮಿಗೆ ಆಗಿಲ್ಲ. ಕೆಲವಷ್ಟು ಕಡೆ ಮಾತ್ರ ರೇಡಿಯೋ ಸಿಗ್ನಲ್ಗಳು ವರ್ಕ್ ಆಗಿಲ್ಲ. ಹೈ ಫ್ರೀಕ್ವೆನ್ಸಿ ಬಂದಿದ್ರಿಂದ ರೇಡಿಯೋ ಸಿಗ್ನಲ್ಗಳು ಕಂಪ್ಲೀಟ್ ವರ್ಕಿಂಗ್ ನಿಂತೋಗಿದೆ. ಇದೇ ರೀತಿ ಇನ್ನ ದೊಡ್ಡ ಮಟ್ಟಕ್ಕೆ ಸೂರ್ಯನಿಂದ ಬರುವಂತ ಚಾನ್ಸಸ್ ಇದೆ ಅಂತಾನೆ ಹೇಳ್ತಾ ಇರೋದು ನಾಸಾನವರು, ಸೈಂಟಿಸ್ಟ್. ಅದೇ ರೀತಿ ಈ ಸೋಲಾರ್ ಫ್ಲೇರ್ ಅನ್ನೋದು ಇನ್ನ ಜಾಸ್ತಿ ಆಗ್ತಾ ಹೋದ್ರೆ ಭೂಮಿಗೆ ಅಪಾಯ ಕಾಯ್ದಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಭೂಮಿ ಮೇಲೆ ತಾಪ ಜಾಸ್ತಿ ಆಗಿದೆ. ವಾತಾವರಣದಲ್ಲಿ ವೇರಿಯೇಷನ್ ನೋಡ್ತಾ ಇದ್ದೀವಿ. ಅದ್ರ ಮಧ್ಯೆ ಬದುಕ್ತಾ ಇದೀವಿ. ವೇರಿಯೇಷನ್ ಎಲ್ಲಿ ಕಾಣಿಸ್ತಾ ಇದೆ ಸ್ವಾಮಿ? ನಾವಿರೋ ಕಡೆ ಏನಂತ ವೇರಿಯೇಷನ್ ಇಲ್ಲ. ಬೇಸಿಗೆ ಕಾಲದಲ್ಲಿ ಬೇಸಿಗೆನೆ ಇದೆಯಲ್ಲ ಅನ್ನೋದಾದ್ರೆ ಒಂದೊಂದು ಕಡೆ ಅಂತ ವೇರಿಯೇಷನ್ ನ ಜನ ಅನುಭವಿಸ್ತಾ ಇದ್ದಾರೆ. ಬೇಸಿಗೆ ಕಾಲದಲ್ಲಿ ಮಳೆ, ಚಳಿಗಾಲದಲ್ಲಿ ಬಿಸಿಲು, ಇನ್ನ ಬೇಸಿಗೆನಲ್ಲಿ ಐಸ್ ಫಾಲಿಂಗು, ಸ್ನೋ ಫಾಲಿಂಗು, ಇದೆಲ್ಲ ಜನ ನೋಡ್ತಾ ಇದ್ದಾರೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನಾವು ಒಂದ್ ಕಡೆ ಕೂತಿದ್ದೀವಿ, ನಾವಿರೋ ಜಾಗ ಸೇಫ್ ಅನ್ಕೊಂಡಿದೀವಿ. ಆದ್ರೆ ಬೇರೆ ಬೇರೆ ಕಡೆ ಇಂಥ ಅನಾಹುತಗಳು ನಡೀತಾನೆ ಇದ್ದಾವೆ. ಎಕ್ಸಾಂಪಲ್ ಅನ್ನೋದಕ್ಕೆ ಇಲ್ಲಿ 2 ಜಾಗ ತೋರಿಸ್ತೀನಿ ನೋಡಿ. ಇದು ಬಂದು ಸ್ನೋ ಫಾಲಿಂಗ್ ಆಗ್ತಾ ಇರೋದು ಅಮೆರಿಕಾದಲ್ಲಿ. ರೀಸೆಂಟ್ 2025 ಜನವರಿ ಏನಿದೆ, ಇದು ರೆಕಾರ್ಡ್ ಅನ್ನೋದನ್ನ ಕ್ರಿಯೇಟ್ ಮಾಡಿದೆ. ಸುಮಾರು 10 ಇಂಚ್ ಸ್ನೋ ಫಾಲಿಂಗ್ ಅನ್ನೋದಾಗಿದೆ. 10 ಇಂಚು ಅಂದ್ರೆ ಹತ್ತತ್ರ 1 ಅಡಿ ಸ್ನೋ ಫಾಲಿಂಗ್ ಅನ್ನೋದು ಒಂದು ತಿಂಗಳಲ್ಲಿ ಆಗಿರುವಂತದ್ದು. ಅದರಲ್ಲೂ ಜನವರಿ 20ರಿಂದ 22ನೇ ತಾರೀಕು ಒಳಗಡೆ ತುಂಬಾ ಹೆವಿ ಸ್ನೋ ಫಾಲಿಂಗ್ ಅನ್ನೋದಾಗಿತ್ತು. ಅವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟೊಂದು ಸ್ನೋ ಫಾಲಿಂಗ್ ಫ್ಲೋರಿಡಾದಲ್ಲಿ ಆಗುತ್ತೆ ಅಂತ. ಯಾವಾಗಲೂ ಒಂದು ಸಲ ಅಲ್ಲೂ ತೋರಿಸ್ತಾ ಹೋಗ್ತಾರೆ ನೋಡಿ. ಸುಮಾರು 8 ಇಂಚು 1892 ನಲ್ಲಿ, ಅದಾದ್ಮೇಲೆ 1948 ಅಲ್ಲಿ ಒಂದು 8 ಇಂಚು, ಈ ತರ ಫಾರ್ಮ್ ಆಗ್ತಾ ಹೋಗಿತ್ತು. ಆದ್ರೆ ಈಗ ಫೈನಲಿ 10 ಇಂಚು ಜನವರಿ 2025 ಈ ಟೈಮ್ ನಲ್ಲಿ ಫಾರ್ಮೇಶನ್ ಆಗಿದೆ. ಐಸ್ ಫಾಲಿಂಗ್ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಇದೆ. ನೇಚರ್ ಅಲ್ಲಿ ಮೇಜರ್ ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಇದನ್ನು ನೋಡೋದಾದರೆ ಒಂದು ಸಿನಿಮಾ ಸೀನ್ ಇದ್ದಾಗಿದೆ. ಆದರೆ ಇಲ್ಲಿ ಫ್ಲಡ್ ಅನ್ನೋದಾಯಿತು, ಅದಾದಮೇಲೆ ಆ ನೀರೆಲ್ಲ ಫ್ರೋಝನ್ ಆಯಿತು. ಇದು ಸಿನಿಮಾ ಸೀನ್ ಇದ್ದಾಗಿದ್ದರೂ ಇಲ್ಲಿ ಆಗ್ತಾ ಇರುವಂಥದ್ದೆಲ್ಲ ಸತ್ಯ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದ್ರ ಜೊತೆಗೆ ಸೌತ್ ಆಫ್ರಿಕಾದಲ್ಲಿ ಯಾವ ರೀತಿ ಫ್ಲಡ್ ಅನ್ನೋದು ಬಂದಿದೆ. ನಾವೀಗ ಎಲ್ಲಾ ಕಡೆ ಬಿಸಿಲು ಅಂತ ಒದ್ದಾಡ್ತಾ ಇದೀವಿ, ಅಲ್ಲಿ ಫ್ಲಡ್ ಜನ ಒದ್ದಾಡ್ತಾ ಇದ್ದಾರೆ. ಕಾರಣ ನೀರು ಅನ್ನೋದು ಎಲ್ಲಾ ಕಡೆ ತುಂಬಿದೆ. ಮಳೆ ಬಂದಿದ್ರಿಂದ ಡ್ಯಾಮ್ಗಳು ತುಂಬಿ ಹರಿತಾ ಇದೆ. ಈಗ ಅಲ್ಲಿ ಈ ವಾತಾವರಣ ಕ್ರಿಯೇಟ್ ಆಗಿದೆ. ಅದನ್ನೇ ಹೇಳ್ತಾ ಇರೋದು, ಒಂದೊಂದು ಕಡೆ ಒಂದೊಂದು ರೀತಿ ವೇರಿಯೇಷನ್ ಕಾಡ್ತಾ ಇದೆ. ಕೆಲವೊಂದು ಕಡೆ ನೀರಿನಿಂದ ಹಾನಿ ಆಗ್ತಾ ಇದ್ರೆ, ಕೆಲವೊಂದು ಕಡೆ ಬೆಂಕಿಯಿಂದ. ಈ ರೀತಿ ಪ್ರಕೃತಿನಲ್ಲಿ ಎಷ್ಟೆಷ್ಟೋ ಅನಾಹುತಗಳು ನಡೀತಾನೆ ಇದ್ದಾವೆ. ಇದರಿಂದ ಬಚಾವಾಗೋ ಪ್ರಯತ್ನ ಜನ ಮಾಡ್ಕೊಳ್ತಾನೆ ಇದ್ದಾರೆ. ನಾವು ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ನಮ್ಮ ಸುತ್ತಮುತ್ತ ಎಷ್ಟೆಷ್ಟು ನಡೀತಾನೆ ಇದೆ, ಆದ್ರೆ ನಾವು ಅದಕ್ಕೆ ವರಿ ಮಾಡ್ತಾ ಇಲ್ಲ. ಏನಕ್ಕೆ ಅಂದ್ರೆ ಕೆಲವೊಬ್ರು ಅವರು ಸೇಫ್ ಆಗಿದ್ದೀವಿ ಅಂತ ಮನಸ್ಸಲ್ಲಿ ಅನ್ಕೊಳ್ಳೋದಕ್ಕೋಸ್ಕರ ಏನು ಕಮೆಂಟ್ಸ್ ಎಲ್ಲ ಹಾಕ್ಬಿಡ್ತಾರೆ. ಅಯ್ಯೋ ಏನಾಗೋದಿಲ್ಲ ಬಿಡಿ, ಪ್ರಕೃತಿನಲ್ಲಿ ಆಗೋದೆಲ್ಲ ಆಗ್ತಾ ಇರುತ್ತೆ, ಇದೇನು ರೆಗ್ಯುಲರ್ ಆಗಿ ಆಗ್ತಾ ಇರೋದೆ ಅಂತ. ರೆಗ್ಯುಲರ್ ಆಗಿ ಯಾವುದೂ ಆಗ್ತಾ ಇಲ್ಲ, ಇರ್ರೆಗ್ಯುಲಾರಿಟಿ ಅನ್ನೋದು ಸೃಷ್ಟಿಯಾಗಿದೆ. ನಮ್ಮ ಹಿಂದಿನವ್ರು ಇದ್ರು, ಒಂದು 20 ವರ್ಷ 25 ವರ್ಷ ಹಿಂದೆ ಇದ್ದವರು, ಅಂದ್ರೆ ನಮ್ಮ ಮನೆಯಲ್ಲಿ ಅಜ್ಜಿ ತಾತ ಎಲ್ಲ ಇರ್ತಾರಲ್ಲ, ಅಂಥವ್ರ ಹತ್ರ ಮಾತಾಡಿ ಅವಾಗ ಯಾವ ತರ ಇತ್ತು ಬಿಸಿಲು, ವಾತಾವರಣ ಯಾವ ತರ ಇತ್ತು, ಈಗ ಯಾವ ರೀತಿ ಬದಲಾಗಿದೆ, ಇದ್ರ ಮಧ್ಯೆ ಯಾವ ರೀತಿ ನಾವು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ. ಕುಡಿಯೋ ನೀರಿಂದ ಹಿಡಿದು ಉಸಿರಾಡೋ ಗಾಳಿಯಿಂದ ಹಿಡಿದು ಎಲ್ಲಾ ಕಡೆ ನಮಗೆ
ಹಾನಿ ಮಾಡುವಂಥದ್ದೇ ಇರೋದು. ಆಗಿನ ಕಾಲದಲ್ಲಿ ಇಷ್ಟೊಂದು ಇರಲಿಲ್ಲ. ಈಗ ಪ್ರಕೃತಿನಲ್ಲಿ ನಾವು ಡ್ಯಾಮ್ಗಳು ಕಟ್ತೀವಿ, ಇನ್ನೊಂದು ಮಾಡ್ತೀವಿ, ನಮಗೆ ಬೇಕಾಗಿರೋ ಫೆಸಿಲಿಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಕಾರು ಅದು ಇದು ಎಲ್ಲ ಬಳಸ್ತೀವಲ್ಲ, ಇದೆಲ್ಲದರಿಂದ ಪ್ರಕೃತಿಯಲ್ಲಿ ಆಗ್ತಾ ಇರೋ ಬದಲಾವಣೆ. ಅದ್ರ ಜೊತೆಗೆ ಕಾಲಜ್ಞಾನಿಗಳು ಹೇಳಿದ್ರಲ್ಲ, ಸೂರ್ಯನಿಂದ ಅನಾಹುತ ಅನ್ನೋದು ಕಾದಿರುತ್ತೆ ಅಂತ ಅನಾಹುತಗಳೇ ಈಗ ಸಂಭವಿಸ್ತಾ ಇರೋದು. ಸೂರ್ಯ ಸುನಾಮಿ, ಸೂರ್ಯನಿಂದ ಭೂಮಿಗೆ ಈ ಬಿಸಿ ತರ್ತಾ ಇದೆ, ಆ ಬಿಸಿಯಿಂದ ಕೂಡ ಭೂಮಿನಲ್ಲಿ ಎಷ್ಟೆಷ್ಟೋ ಬದಲಾವಣೆ ಆಗ್ತಾ ಇದೆ. ಒಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಎಲ್ಲ ಕೂಡ ನಿಜ ಆಗುವಂತ ಸಂದರ್ಭಗಳ ಸುತ್ತ ನಾವು ಸುತ್ತಾ ಇದ್ದೀವಿ ಅಷ್ಟೇ. ಆ ನಿಜದ ಮಧ್ಯೆ ದಾರಿಗಳು ಇದಾವೆ, ಆ ದಾರಿಗಳನ್ನ ಹುಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆ ದಾರಿಗಳು ಎಲ್ಲಿದ್ದಾವೆ ಹುಡ್ಕೋ ಪ್ರಯತ್ನ ನೀವು ಮಾಡಿ. ನಾವು ತಿಳಿಸೋ ಕೆಲಸ ಮಾಡ್ತಾನೆ ಇರ್ತೀವಿ, ಎಚ್ಚರಿಸ್ತಾನೆ ಇರ್ತೀವಿ. ಇನ್ನು ಪ್ರಕೃತಿ ವಿಪತ್ತುಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಅದನ್ನ ಎದುರಿಸೋದಕ್ಕೆ ಸಿದ್ಧರಾಗಿರ್ಬೇಕಷ್ಟೇ. ಕೊನೆ ಮೂಮೆಂಟಲ್ಲಿ ಏನು ಗೊತ್ತಿಲ್ಲದೆ ಒದ್ದಾಡೋದಕ್ಕಿಂತ ಚೂರು ಗೊತ್ತಿದ್ರೆ ಹೌದು ಇದರಿಂದ ಈ ತರ ಪಾರಾಗ್ಬೋದು ಅನ್ನೋ ದಾರಿಗಳನ್ನ ಹುಡ್ಕೊಂಡಿರ್ತೀವಿ ಅಂತ ಯೋಚನೆಗಳಲ್ಲಿ ಬದುಕೋಣ, ತಿಳ್ಕೊಳ್ತಾ ಹೋಗೋಣ, 4 ಜನ ತಿಳಿಸೋಣ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.